ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮೈಲ್ ವಿತ್ ಸುರಭಿ ಅನಿಲ್ ಕುಮಾರ್. ಸೊ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಿದ್ದೀರಾ, ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇವತ್ತು ಸ್ಪೈಸಿಯಾಗಿ ಬಾಂಗಡೆ ಮೀನಿನ ತವಾ ಫ್ರೈನ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀವಿ. ಸೊ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳಿ. ಬಾಂಗಡೆ ಮೀನು ಅರ್ಧ kg, ಅರ್ಧ ಕಪ್ ಖಾರದ ಪುಡಿ, ಉಪ್ಪು, ನೆನೆಸಿಟ್ಟ ಹುಣಸೆ ಹಣ್ಣು, ಜಜ್ಜಿರುವಂಥ ಬೆಳ್ಳುಳ್ಳಿ, ಜಜ್ಜಿರುವಂಥ ಶುಂಠಿ, ಎಣ್ಣೆ 1/4 ಕಪ್ಪು, ಫುಡ್ ಕಲರ್, ನಿಂಬೆಹಣ್ಣು. ಮಸಾಲಾನ ರೆಡಿ ಮಾಡೋದಕ್ಕೆ ಒಂದು ಪಾತ್ರೆ ತೊಗೊಳ್ಳೋಣ. ಅದಕ್ಕೆ ಜಜ್ಜಿರುವಂಥ ಒಂದು ಶುಂಠಿ, ಹಾಗೆ ಖಾರದ ಪುಡಿ, ಜಜ್ಜಿರುವಂಥ ಬೆಳ್ಳುಳ್ಳಿ, ಹುಣಸೆ ರಸ, ಹಾಗೆ ಫುಡ್ ಕಲರ್ನ ಕೂಡ ಆ್ಯಡ್ ಮಾಡ್ತಿದ್ದಾರೆ. ಸೊ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಉಪ್ಪು ಮತ್ತು ಆಯಿಲ್ನ ಸೇರಿಸಿ ಒಂದು 2 ಸೆಕೆಂಡ್ಸ್ ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಈ ರೀತಿಯಾಗಿ ಮಿಕ್ಸ್ ಮಾಡೋದ್ರಿಂದ ಖಾರ ಮಸಾಲ ಜೊತೆಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ಫೈನಲಿ ಮಸಾಲ ಚೆನ್ನಾಗಿ ರೆಡಿ ಆಯಿತು. ಇವಾಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಒಂದೊಂದೇ ಮೀನುಗಳನ್ನು ಹಾಕಿ ಆ ಒಂದು ಖಾರದ ಜೊತೆಗೆ ಹೊಂದ್ಕೊಳ್ಳೋ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ನೀವು ಎಷ್ಟು ಚೆನ್ನಾಗಿ ಖಾರ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ರುಚಿ ಸಿಗುತ್ತೆ. ಸೊ ಫೈನಲಿ ಇವಾಗೆಲ್ಲ ಚೆನ್ನಾಗಿ ತುಂಬಿದ್ದಾರೆ. ಅರ್ಧ ಮುಕ್ಕಾಲು ಗಂಟೆ ಇದನ್ನು ನೆನೆಯಕ್ಕೆ ಬಿಡೋಣ. ಇದು ನೆನೆದಷ್ಟು ರುಚಿ ಮತ್ತು ಸಕ್ಕತ್ತಾಗಿ ಬರುತ್ತೆ. ಅದ್ಭುತವಾಗಿರುತ್ತೆ ಒಂದು ಮೀನಿನ ತವಾ ಫ್ರೈ. ಸೊ ಇವಾಗ ಪ್ಲೇಟನ್ನು ಮುಚ್ಚಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಬರೋಣ. ಓಕೆ, ಇವಾಗ ಫೈನಲಿ ಖಾರ ಚೆನ್ನಾಗಿ ಮಿಕ್ಸ್ ಆಗಿದೆ. ಓಕೆ, ತವಾ ಫ್ರೈನ ಯಾವ ರೀತಿಯಾಗಿ ಮಾಡೋದು ಅಂತ ಇವಾಗ ತೋರಿಸ್ಕೊಡ್ತೀವಿ. ಸೊ ಒಂದು ಪ್ಯಾನ್ಗೆ 2 ಸ್ಪೂನ್ ಆಯಿಲ್ನ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿ. ಯಾಕೆಂದರೆ ಮೀನು ಚೆನ್ನಾಗಿ ಎಲ್ಲ ಕಡೆಯೂ ಬೇಯಬೇಕು. ಸೊ ಹಾಗಾಗಿ ಎಲ್ಲ ಕಡೆಯೂ ಕೂಡ ಆಯಿಲ್ನ ಸ್ಪ್ರೆಡ್ ಮಾಡಿ. ಸೊ ನಿಧಾನವಾಗಿ ಒಂದೊಂದೇ ಮೀನುಗಳನ್ನು ತವಾ ಮೇಲೆ ಇಡೋಣ. ಎಣ್ಣೆ ಚೆನ್ನಾಗಿ ಬಿಟ್ಕೊಳ್ತಾ ಇದೆ. ಅರೋಮಾ ಕೂಡ ಚೆನ್ನಾಗಿ ಬರ್ತಾ ಇದೆ. ಸೌಂಡ್ ಕೂಡ ಜೋರಾಗಿ ಬರ್ತಾಯಿದೆ, ಪಟ ಪಟ ಅಂತ. ಸೊ ಯಾರೆಲ್ಲ ಖಾರವಾಗಿ ತುಂಬ ಸ್ಪೈಸಿಯಾಗಿ ಮೀನಿನ ಫ್ರೈ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀರಾ, ಎಲ್ಲರೂ ಕೂಡ ಬಾಂಗಡೆ ಮೀನಿನ ಒಂದು ತವಾ ಫ್ರೈನ ಒಮ್ಮೆ ಟ್ರೈ ಮಾಡಿ. ನಿಜವಾಗ್ಲೂ ಕಳೆದೋಗ್ತೀರ, ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಮೀನಿನ ಫ್ರೈ. ಚಳಿಗಾಲಕ್ಕಂತೂ ಸಖತ್ತಾಗಿರುತ್ತೆ. ಸೊ ಯಾರೆಲ್ಲ ಮಂಗಳೂರಿಯನ್ಸ್ ಆಗಿರ್ತೀರೋ ಅಥವಾ ಕೂರ್ಗ್ ಕಡೆ ಇರ್ತೀರೋ ಅವರೆಲ್ಲರಿಗೂ ಕೂಡ ಇದೊಂದು ಬೆಸ್ಟ್ ಡಿಶ್ಶು. ಸೊ ಬೇಗ ಟ್ರೈ ಮಾಡಿ ಯಾವ ರೀತಿಯಾಗಿ ಬಂತು ಈ ಒಂದು ಮೀನಿನ ರೆಸಿಪಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ನಾನು ಮತ್ತಷ್ಟು ವೀಡಿಯೋಗಳನ್ನು ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಫೀಡ್ಬ್ಯಾಕ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಇವಾಗ ಮೀನು ಒಂದು ಸೈಡ್ ಚೆನ್ನಾಗಿ ಬೆಂದಿದೆ, ಅದನ್ನು ತಿರುವು ಹಾಕೋಣ. ಸೊ ಮತ್ತಷ್ಟು ಅದು ಚೆನ್ನಾಗಿ ಬೇಯಬೇಕು ಅಂದರೆ ಮೇಲ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಸೊ ಈ ರೀತಿಯಾಗಿ ಹಾಕೋದ್ರಿಂದ ಸ್ವಲ್ಪ ಬೇಗನೆ ಬೇಯುತ್ತೆ. ಎಣ್ಣೆಲಿ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿರುತ್ತೆ ರುಚಿ. ಹಾಗೆ ಇದು ಎಣ್ಣೆನೆಲ್ಲ ಹೀರ್ಕೊಂಡಿದೆ. ಸೊ ಇವಾಗ ಹಾಗೆ ಮೇಲ್ಗಡೆ ಒಂದು ಅರ್ಧ ನಿಂಬೆಹಣ್ಣನ್ನು, ಕಟ್ ಮಾಡಿರೋ ನಿಂಬೆಹಣ್ಣನ್ನು ಅದ್ರ ಮೇಲೆ ಹಾಕೋಣ. ಸೊ ಈ ರೀತಿಯಾಗಿ ಹಾಕೋದ್ರಿಂದ ಟೇಸ್ಟು ಮತ್ತಷ್ಟು ಕೂಡ ಚೆನ್ನಾಗಿ ಬರುತ್ತೆ. ಸೊ ನಿಂಬೆಹಣ್ಣಿನ ರಸ ಎಲ್ಲ ಹಾಕಿದ್ಮೇಲೆ ಮತ್ತೊಮ್ಮೆ ಇದನ್ನು ತಿರುಗಿಸಿ ಹಾಗೆ ಪ್ಲೇಟನ್ನು ಮುಚ್ಚಿ ಒಂದು 5 ನಿಮಿಷ ಬಿಡೋಣ. ಬಿಟ್ಟು ಮತ್ತೆ ನಿಂಬೆಹಣ್ಣನ್ನು ಹಾಕಿ ಸೊ ಒಂದು 10 ನಿಮಿಷ ಬೇಯೋದಕ್ಕೆ ಅಂತ ಬಿಡೋಣ. ಎಣ್ಣೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ತಾ ಇದೆ. ಈಗ ಪ್ಲೇಟನ್ನು ಮುಚ್ಚಿ ಒಂದು 10 ಮಿನಿಟ್ಸ್ ಬಿಟ್ಟು ಮತ್ತೆ ಬರ್ತೀನಿ. ಸೊ ಫೈನಲಿ ಇವಾಗ ಮೀನಿನ ತವಾ ಫ್ರೈ ರೆಡಿ ಆಗಿದೆ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಒಮ್ಮೆ ಇದನ್ನು ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ನನಗೆ ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.